ಔರಾದ ತಾಲೂಕಿನ ಬರದಾಪುರ ಗ್ರಾಮದಲ್ಲಿ ದುರ್ವಾಸನೆಗೆ ಜನರು ನರಳುತ್ತಿದ್ದಾರೆ. ಚರಂಡಿಗಳು ಗಬ್ಬೆದ್ದು ನಾರುತ್ತಿವೆ. ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಇದು ಅಭಿವೃದ್ಧಿಯ ಮುಖವೇ ಇಲ್ಲವೇ ನಿರ್ಲಕ್ಷ್ಯದ ನಿಜ ಸ್ವರೂಪವೇ? ಚರಂಡಿ ಸ್ವಚ್ಛತೆ ಇಲ್ಲ, ಗ್ರಾಮಸ್ಥರ ಸಂಕಷ್ಟಗರಿ. ಔರಾದ ತಾಲೂಕಿನ ಏಕಲಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬರದಾಪುರ ಗ್ರಾಮ. ಇಲ್ಲಿ ಚರಂಡಿಗಳು ತಿಂಗಳುಗಟ್ಟಲೆ ಸ್ವಚ್ಛತೆ ಕಾಣದೆ ಗಬ್ಬೆದ್ದು ನಾರುತ್ತಿವೆ. ನೀರು ಸರಿಯಾಗಿ ಹರಿಯದೆ ಕೊಳೆತು ನಿಂತಿದ್ದು ಗ್ರಾಮಸ್ಥರ ಜೀವನ ನರಕವಾಗಿದೆ. ಬರದಾಪುರದಿಂದ ಬೆಲ್ದಾಳ್ ಕಡೆ ಹೋಗುವ ರಸ್ತೆಯ ಬಳಿ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ. ಚರಂಡಿಗಳು ಸಂಪೂರ್ಣವಾಗಿ ಕಟ್ಟಿಕೊಟ್ಟಿಕೊಂಡು ಮಳೆ ಬಂದರೆ ಕೊಳಚೆ ನೀರು ಮನೆಗಳೊಳಗೆ ನುಗ್ಗುತ್ತಿದೆ. ಮಳೆ ಬಂದ್ರೆ ಮನೆ ಒಳಗೆ ಕೊಳಚೆ ನೀರು. ದುರ್ವಾಸನೆ ಮತ್ತು ಅಸ್ವಚ್ಛತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಂಚಾರಕ್ಕೂ ತೊಂದರೆ, ಆರೋಗ್ಯಕ್ಕೂ ಅಪಾಯ. ಚರಂಡಿ ಸ್ವಚ್ಛತೆಗೆ ಹಣ ಮೀಸಲಿಟ್ಟಿದ್ದರೂ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ ಎನ್ನುವ ಆರೋಪ ಕೇಳಿಬರುತ್ತಿದೆ. ಕೆಲಸವನ್ನು ಸ್ಥಳೀಯ ವ್ಯಕ್ತಿಗೆ ನೀಡಿದ್ದು ಕೇವಲ 8,500 ರೂಪಾಯಿಗೆ ಪೂರ್ಣ ಗ್ರಾಮ ಸ್ವಚ್ಛತೆ ಎಂಬ ಮಾತು ಹೊರಬಂದಿದೆ. ಗ್ರಾಮಸ್ಥರು ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ನಿರ್ಲಕ್ಷ್ಯವೇ ಅಥವಾ ಉದ್ದೇಶಪೂರ್ವಕ ಮೌನವೋ? ಇದು ಸಣ್ಣ ಸಮಸ್ಯೆಯಲ್ಲ, ಜನರ ಬದುಕಿನ ಪ್ರಶ್ನೆ. ತಕ್ಷಣ ಚರಂಡಿ ಸ್ವಚ್ಛತೆ ಮಾಡಿ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಗ್ರಾಮಸ್ಥರ ಒತ್ತಾಯ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವರಾ ಅಥವಾ ಇದೇ ಸ್ಥಿತಿ ಮುಂದುವರಿಯುತ್ತದೆಯಾ? 8,500 ನಂಗೆ ಗುತ್ತಿ ಕೊಟ್ರ ಅವ್ರು. ಊರು ತುಂಬಾ ನಾಲಿ ಎತ್ಕಡೆ ಗುಂಬವ ಎತ್ಕಡೆ ಕಮ್ಮ ಅವೆಲ್ಲ ಸರಿಯಾಗಿ ಮಾಡ್ತಾರೆ. ಕರೆಕ್ಟ್ 8,500 ಕೊಟ್ಟರು. ಯಾರು ಕೊಟ್ಟ ಗುತ್ತಿದರು? ಗುತ್ತಿ ಯಾರು ಕೊಟ್ಟ? ಗುತ್ತಿ ನಾವು ಕೊಡ್ರಿ ರಾಜಪತ್ರ ಅಶೋಕ್ 8,500 ಹಿಡಿದು ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿರಿ ಇಲ್ಲ 3 ದಿನ 3 ದಿನ ಎಲ್ಲೆಲ್ಲಿ ಮಾಡಿರಿ ದಂಧೆ? ಅದ್ಕಡೆ ತೋರಿಸ್ತಾರ ಅದ್ ಕಡೆ ಮಾಡಿರಿ. ಈಗ ಇವತ್ತು ಇಲ್ಲಿ ಮಾಡಿರಿ. ನಿಮ್ಮ ಹೆಸರು ಏನದ? ನನ್ನ ಹೆಸರು ಚೆನ್ನಪ್ಪದ. ಈ ವರ್ಷ ಇಲ್ಲ 3 ವರ್ಷ ಆಯ್ತು ಮಾಡತ್ತೀನಿ. ನೀವೇ ಮಾಡತ್ತೀರಿ? 3 ವರ್ಷ ಆಯ್ತು. ಅವರೇ ಅಶೋಕ್ ತಿಳಿಸ್ಲತ್ತಾರ? ಇಲ್ಲ ವಿಠಲ್ ಮಾಡ್ಸಿದ್ದೆ. 2 ಸಲ ವಿಠಲ್ ಮಾಡ್ಸ್ಯಾರ, ಈ ವರ್ಷ ಅಶೋಕ್ ಮಾಡ್ಸ್ಯಾರ. ಸರಿ, ಏನು ಮಾಡಿಲ್ಲ ನೀವು? ಫೈನಾನ್ಸ್ ಹೈಮಸ್ ಹಚ್ಚಿದ್ ನೋಡ್ರಿ ಅಲ್ಲಿ ಬಂದಿ ಅಲ್ಲಿ ಎಷ್ಟು ಹಚ್ಚಿರಂತ? ಸರಿ ಕೈಲಿ ಹೈಮಸ್ ಇಲ್ಲೇನೆ ಅಲ್ರಿ ಇಲ್ಲಿ ಎಷ್ಟು ಬಂದ? ಇದಕ್ ಬಿ ಇಲ್ಲ ಉದ್ಯೋಗ ನಾಕೆ ಏನೇನ್ ಮಾಡಿಲ್ಲ? ಸಿಸಿ ರೋಡ್ ಮಾಡಿಲ್ಲ, ಎಲ್ವಿ ಇದು ಮಾಡಿಲ್ಲ, ಏನೇನ್ ಮಾಡಿಲ್ಲ. ಮಲ್ಲಿ ಇವರು ಹೊಲ್ದಾಗ ಯಾರು ಮಾಡೋ ಕೆಲಸ? ಹೌದು, ವಿಠಲ್ನವ್ರ ಹೊಲ್ದಾಗ ಯಾರು ಮಾಡೋ ಕೆಲಸ? ಅದು ಓಪನ್ ವೇಲ್ ಯಾರು ಮಾಡೋದು? ಗೌಡ ಮಾಡ್ಯಾರ. ನೀವ್ ಎಲ್ಲಿ ಮಾಡಿರಿ ಮತ್ತೆ ಓಪನ್ ವೇಲ್? ನಮ್ಗ ಓಪನ್ ಎಲ್ಲಿ ನೀವು ಮಾಡಿಲ್ಲ? ಎಲ್ಲಿ ಒಟ್ಟು 5 ವರ್ಷದಾಗ ಏನೇನ್ ಕೆಲಸ ಮಾಡಿಲ್ಲ? ಓಪನ್ ವೇಲ್ ಮಾಡಿಲ್ಲ. ಇಲ್ಲ ಬೇರೆ ಕೆಲಸ ಯಾವತ್ತೂ ಮಾಡಿಲ್ಲ? ಗಂಡಿ ಕಾಲುವೆ ಮಾಡಿದೆವು. ಎಲ್ಲಿ ಮಾಡಿರಿ? ಮಡ್ಡಿಗಳು ಬರ್ರಿ ಮಡ್ಡಿಗೆ ಹೋಗ್ಬಾರ ನೋಡಿ, ಮಡ್ಡಿಗೆ ಹೋಗ್ಬಾರ ನೋಡಿ. ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಅಷ್ಟು ಮಾಹಿತಿ ಬೇಕಾಗ. ಈಗ ಮಾಹಿತಿ ತಗೋಬೇಕಾದ್ರೆ ಈಗ ಅಲ್ಲಿ ಹೋಗಿ ಕೆಲಸದ ಮೇಲೆ ನಿಂದಿರ್ಬೇಕಾಯ್ತು. ಕೆಲಸ ಮೇಲೆ ಬರ್ತೇವೆ ನಾವು. ಆಲ್ರೆಡಿ ಬಂದಿದ್ದೇವೆ. ಮಟ್ಟಿಗೆ ಬರ್ತೀರಿ ನೀವು? ಎಲ್ಲ ಕಡೆ ಬರ್ತೇವೆ. 5-6 ಜಾಗದಾಗೆಲ್ಲ ಬರ್ತೀರಿ? 8 ಜಾಗದಾಗ ಬರ್ತೇವೆ. 5 ಇಲ್ಲ 10 ಜಾಗದಾಗ ಹೇಳ್ರಿ. 10 ಜಾಗದಾಗ ಬರ್ತೇವೆ. ನೀವು ಕೆಲಸ ನೋಡ್ರಿ, ಅದು ಬೇಕು ಕೆಲಸ. ನಮ್ದೇ ಮಾಹಿತಿ ತಗೊಂಬಂದ್ರೆ ನಿಮ್ಗ ನೀವು ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರೆ ಮೇಡಮ್ ಸ್ವಿಚ್ ಆಫ್ ಇಲ್ಲ ರೀ. ನಮ್ದು ಮಾಹಿತಿ ಬೇಕಾಗಿದೆ ನಿಮ್ಗ. ಮಾಹಿತಿ ಬೇಕಾಗ್ಯದ. ನಮ್ಗೆ ಮಾಹಿತಿ ಬೇಕಂದ್ರೆ ನಮಗ್ ಪೂರ ಪೈಲೆ ಇನ್ಫಾರ್ಮೇಶನ್ ಕೊಡ್ರಿ. ಯಾವ ಹೊಲ್ದಾಗ ಮಾಡಿರಿ, ಎಲ್ಲಿ ಮಾಡಿರಿ ಅಂತ ಎಲ್ಲ ಹೇಳ್ರಿ. ನಾವ್ ಬರ್ಕೋತೇವೆ. ರಿಪೋರ್ಟರ್ಗಳು ಇನ್ಫಾರ್ಮೇಶನ್ ಕೊಟ್ಟು ಬರ್ತಾರೆ ನಿಮ್ಗೆ. ಬರ್ಬೇಕಾಯ್ತು. ರಿಪೋರ್ಟರ್ಗಳು ಏನು ಸಂಘಟನೆ ಬಂದವ್ ನಿಮ್ಮಲ್ಲಿ ಬರ್ಲಕ್ಕ? ನೋಡ್ರಿ, ಮಡ್ಡಿ ಗುಂಡ ಗಂಟೆ ಹೊಡೆದಿದ್ರು ನೀವು ಅಲ್ಲಿ ತನ ಬರ್ಬೇಕೇನೀಗ? ಬರ್ಬೇಕು. ನೀವು ಫಸ್ಟ್ ಆಫ್ ಆಲ್ ಕೆಲಸ ಬರುತ್ತೆ. ಏನೇನು ಮಾಡಿಕೊಡ್ರಿ 5 ವರ್ಷದ? ಈಗ ನನಗೆ ಇನ್ಕ್ವೈರಿ ಮಾಡಕ್ ಬಂದಿರಲ್ಲ. ಪರ್ಟಿಕ್ಯುಲರ್ ಆಗಿ ವಿಠಲ್ರವ್ರಿಗೆ ಇದು ನಿಮ್ಗೆ ಮಾಡ್ಬೇಕಂತ ಏನು ಬಂದಿಲ್ಲ. ಮಾಜಿ ಅಧ್ಯಕ್ಷ ಸರ್ ಇವರು ಪೈಲೆ 2015ರಾಗ ಅಧ್ಯಕ್ಷ ಆಗಿರು. ಮತ್ತು ಅದ್ರ ಬಾದು 2020 ಮತ್ತೆ ಇವರೇ ಕೌನ್ಸಿಲರ್ ಮೆಂಬರ್. ಇಲ್ಲ GP ಮೆಂಬರ್ 2 ಸಲ ಮೆಂಬರ್. ಬಂದಿಲ್ಲ ಇಲ್ಲ ಬಂದಿನ ಬಗ್ಗೆ ಎಬ್ಸ್ಕೋತಿರಲ್ಲ. ಇದು ಏಟದ ಅಮೌಂಟ್ ಇದೇ ನೀವು ಮಾಡ್ಸಿರಲ್ಲ. ಇದು ಯಾಕೆ ತೆಗಿಸ್ತೀರಿ? ಇದು ಹಂಗಲ್ಲ, ಇಷ್ಟ ತೆಗೆದು ಬಿಟ್ರೆ ಇದು ಮುಗ್ದೋಯ್ತದ ದಂಧೆ. ಇದು ಇಲ್ಲ, ಇದು ತೆಗೆಯೋದ್ರಿ ಅದು DP ಅದ್ರಿ ಅಟ್ಟೆ ಅದ.
ಬರ್ತಾಪುರ್ ಬಂದೆ ಹಿಂಗೆ ಆಡ್ಕೊ ಪೂರಾ ನಾಲೆ ಅಲ್ಲಿ ಪೂರಾ ಹಂಗೆ A to Z. ಹ್ಞೂ ಬರ್ರಿ ವಿಠಲ್ರು, ಹ್ಞೂ ಕೆಲಸ ಮಾಡತ್ತೀರಿ ಬರ್ರಿ, ಪ್ರತಿನಿಧಿಯಾಗಿ ಕೆಲಸ ಮಾಡತ್ತೀರಿ. ಈಗ ನ್ಯೂಸ್ ಮಾಡ್ಕೊಳ್ಳಿ. ಬರ್ರಿ ನೀವು ಬರ್ರಿ, ಬರ್ಲಕ್ಕಾರ ಬರ್ರಿ ಸರ. ನೀವು ಸೇವಾ ಮಾಡ್ರಿ ಬೇಡಲ್ಲ. ಚರಂಡಿ ಸಮಸ್ಯೆ ಭಾಳ ಅದ. ಇದು ನಮ್ಮ ಟೋಟಲ್ 2 ವರ್ಷ ಐತೆ ಸರ. ಇನ್ನು ಪಿ ಡಿ ಅವರು ಮತ್ತು ಮೇಲಾಧಿಕಾರಿಗೂ ಭಾಳ ನಾವು ಇದು ಮಾಡಿದೆವು. ಅವರು ನಮ್ಗೆ ಏನೇ ಕ್ಯಾರಿ ಇಲ್ಲ ಅಂತ ಮಾತಾಡ್ತಿದ್ರು. ಪಿ ಡಿ ಅವ್ರನ್ನ ಮಾಡ್ತಂತಿದ್ದಾರೆ ಸರ್, ಈಗ ಹೋಗಿನಾಗ ಮಾಡ್ತಂತಾರೆ ಸರ್. ಏನಾದ್ರು 3 ಸಲ ಹೋಗಿರಿ ಸರ್ ನಾವು. ಅದು ಕಂಪ್ಲೀಟ್ ಮಾಡೀವಿ ಅವ್ರಿಗೆ, ಇದು ಮಾಡಿಕೊಟ್ಟು ಬಂದ್ರೆ ಸರ್ ಮಾಡ್ತೀನಿ ಸರ್ ಅಂತ ಅಷ್ಟೇ ಅಂತಾರೆ ಅವ್ರು. ಅದು ಮಾಡಿ ಮತ್ತು ಅವ್ರಿಗೆ 2 ಸಲ ಕಂಪ್ಲೇಂಟ್ ಕೊಟ್ಟೇನೋ ಹೇಳಿದ್ರು. ಅವ್ರು ಬಂದು ಖುದ್ದು ಕಣ್ಣಚ್ಚ ನೋಡ್ರಿ ಸರ್ ಅವರು ಪಿ ಡಿ ಅವ್ರಿ. ಹಾಂ, ಅದೇ ರೀತಿ ಏನದಂದ್ರೆ ಇಲ್ಲಿ ಏನಾರು ನಮ್ಮದು ದೋಸ್ತರಾಗಲಿ, ನಮ್ದು ಈಗ ಮುದುಕರಾಗಲಿ, ಈಗ ನೀರೆಲ್ಲ ಹೋಯ್ತಾರೆ ಸರ್ ಇಲ್ಲಿ. ಅವ್ರು ಎಷ್ಟೋ ಮಂದಿ ಇಲ್ಲಿ ಬಿದ್ದಾರೆ ಸರ್. ಅದ್ರ ಬಗ್ಗೆ ಮಾಡಿದೆ ಸರ್, ಹೇಳಿದೆ ಸರ್, ಈಗ ಕಣ್ಣಚ್ಚಿ ತೋರಿಸಿದೆ ಸರ್ ಬಂದು. ಈಗ ಪಿಡಿ ಅವ್ರು ಇದು ಮಾಡಿಲ್ಲ ಅಂದ್ರೆ ನೀವು ಯುವ ಅವ್ರಿಗೆ ಅವ್ರಿಗೆ ನಾವು ಜಪರೆಡ್ಡಿ ಅವರು ಇದು ಮಾಡಿ ಅವ್ರು ಫೋನ್ ಹಚ್ಚಿ ಮುಖಾಂತರ ತಿಳಿಸ್ಯಾರ ಸರ್ ಅವರು. ಹಾಂ, ಅವ್ರಿಗೆ ನಾವು ಇದು ಮಾಡ್ತೀನಿ ಸರ್ ಅಂತ ಮಾಡ್ತಾರೆ ಅನ್ನೋ ಅಂತ ನಾವು ಇದು ಮಾಡಿದಾಗ ನಾವು ಇದು ಮಾಡಿದ್ವಿ ಸರ್. ಈಗ ಸುಮಾರು ನಮ್ಮಲ್ಲಿ ಜಾತ್ರೆ ಅದ ಸರ್, ಇನ್ನೊಂದು 10 ದಿವಸ. ಈಗ ಇಲ್ಲಿ ಈ ಹಾದಿ ಬಿಟ್ಟು ನಮ್ಗೆ ಹಾದಿಲ್ಲ ಸರ್. ಅದ್ ಕಡೆ ಎಲ್ಲ ಕಂದ್ರಿ ಎಲ್ಲ ನಡೀತಾವ ಸರ್. ಅದ್ ಕಡೆ ಈ ಹಾದಿ ಬಿಟ್ಟು ನಮ್ಗೆ ಹಾದಿಲ್ಲ ಸರ್. ಗಾಡಿ ಹೋಗ್ಲಕ್ಕ ಅದು ಯಾವುದೇ ರೀತಿ ನಮಗೂ ವ್ಯವಸ್ಥೆ ಇಲ್ಲ ಸರ್. ಇನ್ನು ಪಿಡಿ ಅವ್ರೆ ವಿಜಯಲಕ್ಷ್ಮಿ ಮೇಡಮ್ ಅಂತಾರೆ ಸರ್. ಹಾಂ ಸರ್. ಈ ಜಾತ್ರೆ ಕಡೆ ಯಾರು ತಿಳಿಸ್ಬೇಕು? ಜಾತ್ರೆ ಕಡೆಗೆ ಯಾರು ತೆಗಿಸ್ಬೇಕು? ಅವರು ಪಿ ಡಿ ಅವ್ರು ಇದು ಮಾಡಿಸ್ಬೇಕೈತೆ ಸರ್ ಅವರು. ಹಾಂ ಸರ್. ಈಗ ಆಲ್ರೆಡಿ ಇದು ಕೆಲಸ ಸ್ಟಾರ್ಟ್ ಆಗಿದೆ. ಕೆಲಸ ಚೆನ್ನಾಗಿದೆ. ಕೆಲಸ ಒಬ್ಬರು ತೆಗಿಲತ್ತಾರ ಸರ್ ಅವರು. ಅವ್ರಿಗೆ ಯಾರು ಕೊಟ್ಟಾರೋ ನಮ್ಗೆ ಗೊತ್ತಿಲ್ಲ ಅಷ್ಟು. ಒಬ್ಬ ಮನುಷ್ಯ ತೆಗಿಲತ್ತಾನ ಸರ್. 6 ತಿಂಗಳಲ್ಲಿ ಹೇಳಿದೆವು, ಕೇಳ್ರಿ ಮೇಡಮ್ ಅಲ್ಲೇ ಹೇಳಿದೆವು, ಎಲ್ಲ ಹೇಳಿದೆವು, ಎಲ್ಲ ನಾಲಿಗಳು ಹೇಳಿದೆವು. ಅವ್ರು ಹ್ಞೂ ಮಾಡಿಸ್ತಂತ ಖಾಲಿ ಪೀಪಲ್ಸ್ ಮಾಡಿಸ್ತಾರ. ನಡೆದಾರ ಕೊಳೂರು ಆಚೆಗೆ ಹೇಳ್ತಾರ, ನಡೆದಾರ ಕೊಳೂರು ಆಚೆಗೆ ಬಂದು ಸಂಜಾಸ್ತಾರ, ಅಷ್ಟೇ ಮಾಡಿಸ್ತಾರೆ. ಒಟ್ಟು ನಡೆದಾರೆ ಕೊಳ್ಳಿ ರಾಶಕ್ಕೆ ಕೆಲಸ ಮಾಡಿಸ್ಲತ್ತ. ಕೊಳೂರು ಆಚೆಗೆ ಮಾಡಿಸ್ತಾರಂತ. ಅವ್ರಿಗೆ 8,500 ಏನೋ ಗುತ್ತಿ ಕೊಟ್ರಂತ ಒಬ್ಬನಿಗೂ. ಅವ್ರು ಸುಮ್ಮನೆ ಖಾಲಿ ಮ್ಯಾಗ ಮಾಡ್ತಾರೆ. ಎಲ್ಲಿ ಒಂದೇ ನಾಲಿ ತೆಗಿಬೇಕ್ರಿ? ಹೆಂಗ ಊರು ತುಂಬ ಊರ್ ತುಂಬ 8,500 ಊರು ತುಂಬ 8,500 ರೂಪಾಯಿ ತೆಗಿಬೇಕಂತ. ಅದು ಸುಮ್ಮನೆ ಮ್ಯಾಗ ತೆಗಿಲತ್ತವ. ಅದು ಮತ್ತಿನ 2 ದಿನ ಅಂತಿಗೆ ಅದು ಹಂಗೆ ತುಂಬಲತ್ತವ. ಅದು ವರ್ಷಿಗೆ ಎಬ್ಸಲು ಸರ್. ನಾಲಿ ತುಂಬ ತೆಕ್ಕೊಂಡು ಹೋಗಲ್ಲ. ಅದು ಎಬ್ಸಲ್ರಿ. 2-3 ಸಲ ಹೇಳ್ದೇವು ಗಿಲಿಂಗ್ ಪೌಡ್ರ್ ಬಿ ಕೊಡಲ್ರು. ವರ್ಷದಾಗ 3 ಸಲ ಕೊಡೋದ. ಒಂದ್ ಸಲ ಹಾಕಿರ ಕೇಳಿ ಗಿಲಿಂಗ್ ಪೌಡ್ರ್. ಈ ವರ್ಷ 5 ವರ್ಷ ಅಲ್ಲ, ಒಂದ್ ಸಲ ಹಾಕಿರ ಕೇಳಿ. 1 ಸಲ ಏನೋ ಹಾಕ್ಯಾರ 5 ವರ್ಷದಾಗ 1 ಸಲ. ಅದು ವಾಟರ್ ಮ್ಯಾನ್ ತಂದು ಹಾಕ್ಯಾರ. ಯಾರು ವಾಟರ್ ಮ್ಯಾನ್? ನಮ್ ಗೋವಿಂದರಾವ್ ಅಂತ 1 ಸಲ ಹಾಕ್ಯಾರ. 1 ಸಲ 5 ವರ್ಷದಾಗ 1 ಸಲ ಹಾಕಿ ನೋಡಿದೆವು. ಆ ಬುಡ್ ಮಾಡಿ ಸರಿ ಹೋಗ್ಯಾನ. ಅವ ಜಿಂದಾಗ ದಿನಾಗು 3 ತಿಂಗಳಿಗೆ 4 ತಿಂಗಳಿಗೆ ಅವ ಎಷ್ಟು ಹಾಕ್ತಿದ್ದ ಗಿಲಿಂಗ್ ಪೌಡ್ರ್. ಅದು ಭೀ ಹಾಕೊಂಡು ಹೊಂಟವು. ಚಿಕ್ಕುಳು ಹೊಂಟವು ಮೇಡಮ್, ಎಲ್ಲ ಹೊಂಟವು ಅಂತ ಅವ್ರಿಗೆ 10 ಸಲ ಕೊಟ್ಟೆವು. ಮತ್ತು ಪಿ ಡಿ ಒ ಕೊಟ್ಟಿದ್ದೆವು ಪೇಪರು, ಮತ್ತು ಪಂಚಾಯತ್ ಕೊಟ್ಟಿದ್ದೆವು, ಮತ್ತು DC ಆಫೀಸ್ ಕೊಟ್ಟಿದ್ದೆವು, ಮತ್ತು ತಹಸೀಲ್ ಆಫೀಸ್ ಕೊಟ್ಟಿದ್ದೆವು, ಎಲ್ಲ ಜನ ಕೊಟ್ಟಿದ್ದೆವು. ಖಾಲಿ ಮ್ಯಾಗ ಪಾಲಿಸ್ ಮಾಡತ್ತಾರ ನಡೆದ.